ಅಕ್ರಮ ಶಸ್ತ್ರಾಸ್ತ್ರ ಮಾರಾಟ ಜಾಲದ ವಿರುದ್ಧ ಬೀದರ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು, ಮಹಾರಾಷ್ಟ್ರದಿಂದ ಪಿಸ್ತೂಲ್ ಹಾಗೂ ತಲವಾರ್ಗಳನ್ನು ತಂದು ಮಾರಾಟ ಮಾಡುತ್ತಿದ್ದ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಕಾರ್ಯಾಚರಣೆಯಲ್ಲಿ 6.73 ಲಕ್ಷ ಮೌಲ್ಯದ ಶಸ್ತ್ರಾಸ್ತ್ರಗಳು ಹಾಗೂ ಇತರೆ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಬೀದರ್ ನಗರದ ಹೊರವಲಯದ ರಿಂಗ್ ರೋಡ್ ಸಮೀಪದಲ್ಲಿ ಶಸ್ತ್ರಾಸ್ತ್ರ ಮಾರಾಟ ನಡೆಯುತ್ತಿದೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಪೊಲೀಸರು ಅಮನ್ಜೀತ್ ಮತ್ತು ವೆಂಕಟೇಶ್ ಎಂಬ ಆರೋಪಿಗಳನ್ನು ಬಂಧಿಸಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಆರೋಪಿಗಳು ಮಹಾರಾಷ್ಟ್ರದ ನಾಂದೇಡ್ನಿಂದ ನಾಡ ಪಿಸ್ತೂಲ್, ಜೀವಂತ ಮದ್ದುಗುಂಡುಗಳು ಹಾಗೂ ತಲವಾರು ಖರೀದಿಸಿ ಬೀದರ್ನಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲು ಯತ್ನಿಸುತ್ತಿದ್ದರು ಎಂಬುದು ಬೆಳಕಿಗೆ ಬಂದಿದೆ. ದಾಳಿ ವೇಳೆ 5 ನಾಡ ಪಿಸ್ತೂಲ್, 26 ಜೀವಂತ ಮದ್ದುಗುಂಡುಗಳು, 10 ಖಾಲಿ ಗುಂಡುಗಳು, 5 ತಲವಾರುಗಳು ಹಾಗೂ 1 ಬೈಕ್ ಸೇರಿ ಸುಮಾರು 6.73 ಲಕ್ಷ ಮೌಲ್ಯದ ವಸ್ತುಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಈ ಸಂಬಂಧ ಬೀದರ್ ಸಬ್ ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಒಟ್ಟು 4 ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಶಸ್ತ್ರಾಸ್ತ್ರ ಪೂರೈಕೆ ಜಾಲದ ಹಿಂದೆ ಇನ್ನೂ ಯಾರಿದ್ದಾರೆ ಎಂಬ ಬಗ್ಗೆ ತನಿಖೆ ಮುಂದುವರೆದಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ತಿಳಿಸಿದ್ದಾರೆ. ಪ್ರಕರಣ ಸಂಬಂಧ ಪೊಲೀಸರು ತನಿಖೆ ಮುಂದುವರೆಸಿದ್ದು, ಅಕ್ರಮ ಶಸ್ತ್ರಾಸ್ತ್ರ ಜಾಲದ ಇನ್ನಷ್ಟು ಕೊಂಡಿಗಳನ್ನು ಪತ್ತೆ ಹಚ್ಚುವ ಕಾರ್ಯ ನಡೆಯುತ್ತಿದೆ. ಪಿಸ್ತೂಲ್ಗಳನ್ನು ಸ್ಮಗಲ್ ಮಾಡಿ ಮಹಾರಾಷ್ಟ್ರ ನಾಂದೇಡ್ ಜಿಲ್ಲೆಯಿಂದ ಇಲ್ಲಿಗೆ ಸ್ಮಗಲ್ ಮಾಡಿ ಅಕ್ರಮವಾಗಿ ಇಲ್ಲಿ ಮಾರ್ತಾ ಇದ್ದಾರೆ ಅನ್ನೋ ಮಾಹಿತಿ ಮೇರೆಗೆ ನಾವು ಬೀದರ್ ಜಿಲ್ಲೆ ಪೊಲೀಸರು ಟ್ರ್ಯಾಪ್ ಮಾಡಿ ನಿನ್ನೆ ಇಬ್ಬರು ಆರೋಪಿಗಳನ್ನು ಹಿಡಿಯಲಾಗಿದೆ. ಇಬ್ಬರು ಆರೋಪಿಗಳು ಕೂಡ ನಮ್ಮ ಬೀದರ್ ಜಿಲ್ಲೆಗೆ ಸೇರಿದ್ದವರೇ. ಆದರೆ ಈ ಕಂಟ್ರಿ ಪಿಸ್ಟಲ್ಗಳನ್ನು ವಿತ್ 26 ಲೈವ್ ಅಮ್ಯುನಿಷನ್ ನಾಂದೇಡಿಂದ ಒಬ್ಬ ಕುಖ್ಯಾತ ಇಲ್ಲೀಗಲ್ ಆರ್ಮ್ಸ್ ಡೀಲರ್ ಕಡೆಯಿಂದ ತಂದು ಇಲ್ಲಿ ಲೋಕಲಲ್ಲಿ ಕೆಲವರಿಗೆ ಮಾರಬೇಕಂತ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವ ಖಚಿತ ಮಾಹಿತಿ ನಮಗಿದೆ. ಅದರ ಪ್ರಕಾರ ನಿನ್ನೆ ಟ್ರ್ಯಾಪ್ ಮಾಡಿ ಅವರನ್ನು ಹಿಡಿದು ಅವರ ಕಡೆ 5 ಪಿಸ್ಟಲ್ಗಳನ್ನು ನಾವು ನಿನ್ನೆ ವಶಕ್ಕೆ ಪಡೆದಿದ್ದೇವೆ. ಜೊತೆ 26 ಲೈವ್ ರೌಂಡ್ಸನ್ನು ಕೂಡ ನಾವು ನಿನ್ನೆ ಜಪ್ತಿ ಮಾಡಿದ್ದೇವೆ ಅವರ ಕಡೆಯಿಂದ. ಅದಲ್ಲದೆ ಅವರ ಕಡೆ ಸುಮಾರು ಒಂದು 5 ತಲ್ವಾರ್ಗಳನ್ನು ಕೂಡ ನಾವು ಸೀಸ್ ಮಾಡಿದ್ದೇವೆ. ಕೆಲವು ದಿನಗಳ ಹಿಂದೆ ಬೀದರಲ್ಲಿ ಗಾಂಜಾ ತಡೆಗಟ್ಟಲು, ನಾರ್ಕೋಟಿಕ್ಸ್ ತಡೆಗಟ್ಟಲು ಒಂದು ಟೀಮನ್ನು ನಾವು SP ಆಫೀಸ್ ಹಂತದಲ್ಲಿ DYSPಗಳ ನೇತೃತ್ವದಲ್ಲಿ ನಾವು ಮಾಡಲಾಗಿದೆ. ಅದೇ ತಂಡ ಈ ಮಾಹಿತಿಯನ್ನು ಕೂಡ ಪಡೆದು ಈ ಆಪರೇಷನ್ ಕೂಡ ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ದೇರ್ ಇಸ್ ಎ ಪ್ರೊಸೀಜರ್ ಟು ಗೆಟ್ ವೆಪನ್ಸ್. ಲೀಗಲ್ಲಿ ವೆಪನ್ ಪಡೆಯೋಕ್ಕೆ ಒಂದು ಪ್ರೊಸೀಜರ್ ಇದೆ. ಅದನ್ನು ಫಾಲೋ ಮಾಡೋದನ್ನು ಬಿಟ್ಟು ಈ ರೀತಿ ಇಲ್ಲೀಗಲ್ ವೆಪನ್ಸನ್ನು ಪಡೆದು ಲಾ ಆ್ಯಂಡ್ ಆರ್ಡರ್ಗೆ ಸಮಸ್ಯೆ ಮಾಡಬೇಕಂತ ಪ್ರಯತ್ನ ಮಾಡುವ ಎಲ್ಲರ ಮೇಲೇನೂ ನಮ್ಮ ಬೀದರ್ ಪೊಲೀಸು ಹದ್ದಿನ ಕಣ್ಣಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅವರ ಮೇಲೆ ಯಾವುದೇ ರೀತಿ ಅಪರಾಧ ಕೇಸ್ಗಳಿಲ್ಲ. ಈ ಮಧ್ಯದಲ್ಲಿ ನಾಂದೇಡಿಂದ ತಂದು ಇಲ್ಲಿ ಮಾರಬೇಕಂತ ಒಬ್ಬ ಅಪರಾಧಿ ಅಮನ್ಜೀತ್ ಅಂತಿದ್ದಾನೆ. ಈ ಹಿಂದೆ ಒಂದು 307 ಕೇಸ್ ಇದೆ ಆ ವ್ಯಕ್ತಿ ಮೇಲೆ. ಅದು ಬಿಟ್ಟರೆ ಆರ್ಮ್ಸ್ ಆ್ಯಕ್ಟಲ್ಲಿ ಯಾವುದೇ ಕೇಸು ದಾಖಲೆ ಆಗಿರಲಿಲ್ಲ. ಬೀದರಲ್ಲಿದ್ದ ಇಬ್ಬರು ಆರೋಪಿಗಳ ಮೇಲೆ ಒಬ್ಬನ ಮೇಲೆ ಒಂದು 307 ಕೇಸ್ ಇದೆ. ಇಲ್ಲಿ ಒಬ್ಬ ವ್ಯಾಪಾರಸ್ಥನಿಗೆ ಕೊಡಬೇಕಂತ ಪ್ರಯತ್ನ ಮಾಡ್ತಿರುವಾಗ ನಮಗೆ ಮಾಹಿತಿ ಗೊತ್ತಾಗಿ ನಾವು ಅದನ್ನ ಒಂದು ಮಾತ್ರ ಡೆಲಿವರಿ ಮಾಡಕ್ಕೆ ಬಂದಿದ್ದಾರೆ, ಮಿಕ್ಕಿದ್ದು ಅವ್ರ ಕಡೆ ಇದೆ. ಹೌದು, ಎಲ್ಲಾ ವೆಪನ್ಸ್ ಒಟ್ಟಿಗೆ ತಗೊಂಡು ಬಂದಿದ್ದಾರೆ. ಇದನ್ನು ಯಾರು ಕೊಡಕ್ಕೆ ಬಂದಿದ್ದಾರೆ ಅಂದ್ರೆ ಅಂದಾಗ ಮಾತ್ರ ಅವ್ರ ಹೆಸರು ಹೇಳಿದ್ದಾರೆ. ಅವರಿಬ್ಬರು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ರು, ಒಂದು ಸಣ್ಣ ಪುಟ್ಟ ಹೋಟೆಲ್ ಬಿಸ್ನೆಸ್ ವ್ಯಾಪಾರ ಮಾಡ್ತಿದ್ರು.